ದೇಶದಲ್ಲೂ ಎಲ್ಲೋ ಬೆಂಗಳೂರು ಬೇರೆ ಬೇರೆ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಅವರು ಸೆಟ್ ಆಗಿ ಮುಂದೆ ತಂದೆ ತಾಯಿಗೆ ನೋಡ್ಕೊಳ್ಳೋಕೆ ಆಗದೆ ಇರುವ ಪರಿಸ್ಥಿತಿಯಲ್ಲಿ ಅವ್ರು ಬಂದ್ಬಿಡ್ತಾರೆ. ಮತ್ತೆ ಮುಂದೆ ನಾವು ಶಿಕ್ಷಣ ಕೊಡೋದು ಇದಕ್ಕೆ ನಮ್ಮ ಮಕ್ಕಳಿಗೆ ನಾವು ಮುಪ್ಪಿನ ಕಾಲಕ್ಕೆ ನಮಗೆ ಆಶ್ರಯ ಆಗಲಿ ನಮ್ಮ ಮಕ್ಕಳ ಅಂತ ದೃಷ್ಟಿಯಿಂದ ನಾವು ಮಕ್ಕಳಿಗೆ ಇರುವಂತ ನಾವು ಜೀವಮಾನದ ದುಡಿದಂತ ಆರ್ಥಿಕ ಮತ್ತು ಎಲ್ಲಾ ಸಮಯ ಶ್ರಮವನ್ನ ಮಕ್ಕಳ ಭವಿಷ್ಯಕ್ಕಾಗಿ ಇಟ್ಟಿರ್ತೀವಿ. ಮತ್ತು ಮಕ್ಕಳೇ ನಮ್ಮ ಭವಿಷ್ಯಕ್ಕಾಗಲಿಲ್ಲ ಅಂದ್ರೆ ಇಂಥ ಮಕ್ಕಳು ತಗೊಂಡು ನಾವು ಏನ್ ಮಾಡೋದು? ಇಂಥ ಮಕ್ಕಳು ಯಾಕೆ ಬೇಕು ಸಮಾಜದಲ್ಲಿ? ಅದಕ್ಕೆ ನಾವು ನಮ್ಮ ಎಲ್ಲರೂ ಇವತ್ತು ನಾವು ಸಮಾಜವೇ ಕುಟುಂಬ, ಸಮಾಜವೇ ನಮ್ಮ ಪರಿಹಾರ, ಸಮಾಜವೇ ನಮ್ಮ ಸಹೋದರರು, ಸಮಾಜವೇ ನಮ್ಮ ತಂದೆ ತಾಯಿ ಬಳಗ ಅಂತ ಹೇಳಿ ನಾವು ಹಗಲು ರಾತ್ರಿ ಸಮಾಜಕ್ಕೋಸ್ಕರ ನಾವು ದುಡಿತಾ ಇದೀವಿ ಅಂದ ಬಳಕ ಈ ಸಮಾಜಕ್ಕಾಗಿ ನಾವು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡೋಣ. ಯಾಕಂತಂದ್ರೆ ಇವತ್ತು ಸಂಕಷ್ಟದಲ್ಲಿ ಯಾವ ತರ ವೃತ್ತರು ಅನುಭವಿಸ್ತಾರೆ. ನಾನು ಇತ್ತಿತ್ತಲಾಗಿ 2 ದಿನದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡಿದೆ. ನಾವು ಒಬ್ಬ ಮಗ ಇದ್ದವನು ತಾಯಿಯನ್ನ ಕರ್ಕೊಂಡು ಹೋಗೋ ಬೀದಿಯಲ್ಲಿ ನಡು ರಸ್ತೆಯಲ್ಲಿ ಬಿಟ್ಬಿಟ್ಟು ಆತ ಮುಂದಕ್ಕೆ ಹೋಗ್ತಾ ಇದ್ದೇನ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನೋಡಿ ಅವನು ಆ ತಾಯಿಯನ್ನ ಬಿಟ್ಟು ಹೋಗೋದನ್ನ ನೋಡಿ ಅವನನ್ನು ತಡಿತಾಳ ತಾಯಿ. ಆ ವ್ಯಕ್ತಿ ತಡಿತಾನ. ತಡೆದ ಅವನನ್ನು ಕೇಳ್ತಾನೆ, ಯಾಕಪ್ಪ ನೀನು ಸಣ್ಣವಿದ್ದಾಗ ನಿನಗ ಎಷ್ಟೆಲ್ಲ ಉಪಚಾರ ಮಾಡಿ ನಿನಗಿಷ್ಟು ದೊಡ್ಡವನು ಮಾಡಿದ ಮ್ಯಾಲ ನೀನು ಅವಳನ್ನ ಬಿಟ್ಟಿದ್ರ, ಒಂದ್ ವೇಳೆ ಅದೇ ತಾಯಿ ನಿನ್ನನ್ನ ಹಸುಗೋಸಿದ್ದಾಗ ಎಲ್ಲ ಒಂದ್ ಕಡೆ ಬಿಸಾಕ್ ಬಿಟ್ಟಿದ್ರ ನೀನ್ ಎಲ್ಲಿರ್ತಿದ್ದಿ? ಇಂಥ ತಾಯಿನ ನಡು ಬೀದಿಯಲ್ಲಿ ಬಿಟ್ಟರೆ ನೀನ್ ಎಂತ ನಾಗರಿಕ ಸಮಾಜದ ವ್ಯಕ್ತಿ ಅಂತ ಹೇಳಿ ಅವನನ್ನ ಬೈದು, ಇಲ್ಲ ಅಂತಂದ್ರೆ ನೀನು ಪೊಲೀಸ್ ಸ್ಟೇಷನ್ ಬೈದು ನೀನು ಅರೆಸ್ಟ್ ಮಾಡಿಸ್ತೀನಿ ಅಂತ ಅಂದಾಗ ಅವ ವಾಪಸ್ ಬಂದು ತಡವರ್ಸ್ಕೊತ ಬಂದು ಆ ತಾಯಿಯನ್ನು ಕರ್ಕೊಂಡು ವಾಪಸ್ ಮನೆಗೆ ಹೋಗ್ತಾನೆ. ಇವತ್ತು ಆಧುನಿಕ ಯುಗದಲ್ಲಿ ನಾವು ಎಷ್ಟು ವಿಜ್ಞಾನದಲ್ಲಿ ಮುಂದುವರೆದಿವಿ, ಅಷ್ಟೇ ನಾವು ಸಾಂಸ್ಕೃತಿಕವಾಗಿ ನಮ್ಮ ನೈತಿಕವಾಗಿ ಮೌಲ್ಯಗಳನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ ಸಮಾಜದಲ್ಲಿ. ಅದಕ್ಕೆ ನಾವು ಈ ವೃದ್ಧಾಶ್ರಮಗಳು ಎಲ್ಲಿ ಬೇಕಾದ್ರೆ ಬೆಳಿಲಿ ಅಂತಲ್ಲ, ನಾವು ಇಂಥವುಗಳನ್ನ ಆಗದೇ ಇರುವಾಗ ಸಮಾಜದಲ್ಲಿ ನಾಗರಿಕ ಸಮಾಜ ಸೃಷ್ಟಿಯಾಗಿ ತಂದೆ ತಾಯಿಗಳನ್ನ ಸಂರಕ್ಷಣೆ ಮಾಡಲಿ, ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಮುಂದೆ ಇಂಥ ಈ ಶಕ್ತಿ ನಮಗೆ ಭಗವಂತ ನಮ್ಮ ಸಂಘಟನೆಗಳಿಗಾಗಲಿ ನಮ್ಮ ಎಲ್ಲ ಕಾರ್ಯಕರ್ತರಿಗಾಗಲಿ ತಮ್ಮ ಹುಟ್ಟುಹಬ್ಬವನ್ನ ಇಂಥ ಅನಾಥಾಶ್ರಮಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಆಚರಣೆ ಮಾಡೋದ್ರಿಂದ ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಬೆಲೆ ಇದೆ. ಅದನ್ನ ಆ ತಂದೆ ತಾಯಿಗೂ ಒಂದು ಕ್ಷಣದಲ್ಲಿ ಅವರಿಗೆ ನಮ್ಮ ಜೊತೆ ಸಮಾಜ ಐತಿ, ನಮ್ಮ ಜೊತೆ ಜನ ಇದಾರ ಅನ್ನುವಂತ ಭಾವನೆ ಬರಲಿ. ಯಾಕಂದ್ರೆ ಹೆತ್ತ ತಂದೆ ತಾಯಿಗಳಿಗೆ ಮಕ್ಕಳೇ ದೂರ ಮಾಡಿದಾಗ ಎಲ್ಲಪ್ಪ ಈ ಜಗತ್ತು ಅನ್ನುವಂತ ಭಾವನೆ ಬರ್ತೈತಿ ತಂದೆ ತಾಯಿಗಳಿಗೆ. ಆ ಭಾವನೆ ಬರಬಾರ್ದು ಅಂದ್ರೆ ನಾವು ಒಂದು ಕ್ಷಣ ಆ ತಂದೆ ತಾಯಿಗಳ ಜೊತೆಗೆ ನಾವು ಬೆರೆತಾಗ ಅವರಿಗೆ ಸಿಗುವಂತ ಖುಷಿಯ ಆನಂದವನ್ನ ನಮ್ಮ ಕಣ್ಣಾರೆ ನಾವು ನೋಡಿದಾಗ ನಾವು ಸಾಮಾಜಿಕವಾಗಿ ದುಡಿದು ಸಾರ್ಥಕ ಆಗ್ತದೆ ಅನ್ನುವಂತ ಭಾವನೆಯಿಂದ ನಾವು ಇವತ್ತು ಈ ಒಂದು ನಮ್ಮ ಹುಟ್ಟುಹಬ್ಬ ಆಚರಣೆಯನ್ನ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುಗೆಯನ್ನು ಕೊಡೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ. ಯಾಕಂದ್ರೆ ನಾವು ಲಕ್ಸುರಿಯಾಗಿ ಯಾವುದೋ 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ದೂರಿಯಾಗಿ ಆ ಕ್ಷಣದಲ್ಲಿ 1 ಗಂಟೆ 2 ಗಂಟೆಯಲ್ಲಿ ಆಚರಣೆ ಮಾಡಿ ನಾವು ನಮ್ಮ ಮನೆಗೆ ಹೋಗ್ತೀವಿ. ಆದ್ರೆ ನಾವು ಕೊಡುವಂತ ಸಂದೇಶ ಏನು ಸಮಾಜಕ್ಕೆ? ಅದರಿಂದ ಸಮಾಜಕ್ಕೆ ಏನು ಸಿಗ್ತೈತಿ? ಆಗಿನ ಕ್ಷಣದಲ್ಲಿ ಯಾರೋ ಕುಡಿದು ಕುಕ್ಕಳಿಸಿ ಹಾಳು ಮಾಡಿ ಆ ಕ್ಷಣ ಅದರಲ್ಲಿ ಹಾಳು ಮಾಡಿಬಿಡ್ತಾರೆ. ಆದ್ರೆ ಇದರಿಂದ ಏನಾಗ್ತದ? ಸಮಾಜಕ್ಕೆ ಒಂದು ನಾವು ಸಂಕ್ಷಿಪ್ತವಾಗಿ ಮಾಡಲಿ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತೈತಿ, ಸಂದೇಶ ಹೋಗ್ಲಿ. ಅದಕ್ಕೇನಪ್ಪಾ ಅಂದ್ರ ನಮ್ಮ ಜೊತೆಗೆ ನಮ್ಮಂತ ಕಾರ್ಯಕರ್ತರು ಸದಾ ಇರ್ತೀವಿ ಅನ್ನುವಂತ ತಾವು ಯಾರನ್ನೂ ನಾವು ಒಂಟಿ ಅನ್ನುವಂತ ಭಾವನೆ ತಮ್ಮಲ್ಲಿ ಬರಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ದಯವಿಟ್ಟು ತಾವೆಲ್ಲರೂ ಭೇದ ಭಾವ ಎಣಿಸಿದರೆ ನಮ್ಮ ಆತಿಥ್ಯವರ ಸ್ವೀಕಾರ ವ್ಯವಸ್ಥೆ